ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಇಂದು ಬಳ್ಳಾರಿಯ ಸಾಮಾಜಿಕ ನ್ಯಾಯ ವೇದಿಕೆ ವತಿಯಿಂದ ಹಿಂದೂ ಧರ್ಮದ ವಿವಿಧ ಜಾತಿ ಸಮುದಾಯಗಳ ಮುಖಂಡರುಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ. ಹಿಂದುಳಿದ ಜಾತಿ ಸಮೀಕ್ಷೆ ಇದೇ ಸೆಪ್ಟೆಂಬರ್ 22ರಿಂದ ಪ್ರಾರಂಭವಾಗುತ್ತಿದ್ದು, ಈ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿದ ಜಾತಿಗಳ ಪಟ್ಟಿಯಲ್ಲಿ ಕ್ರೈಸ್ತ ಧರ್ಮವನ್ನ ಹಿಂದೂ ಜಾತಿಗಳೊಟ್ಟಿಗೆ ಸೇರಿಸಲಾಗಿದೆ. ಉದಾಹರಣೆಗೆ ಕುರುಬ ಕ್ರೈಸ್ತ ಜಾತಿ, ಬ್ರಾಹ್ಮಣ ಕ್ರೈಸ್ತ, ಲಿಂಗಾಯತ ಕ್ರೈಸ್ತ, ಲಂಬಾಣಿ ಕ್ರೈಸ್ತ, ಜಂಗಮ ಕ್ರೈಸ್ತ ಸೇರಿದಂತೆ ವಿವಿಧ ಜಾತಿಗಳನ್ನ ಕ್ರೈಸ್ತ ಧರ್ಮದೊಟ್ಟಿಗೆ ಸೇರಿಸಲಾಗಿದೆ. ಪರೋಕ್ಷವಾಗಿ ಹಿಂದೂ ಧರ್ಮವನ್ನ ಒಡೆಯುವ ಪ್ರಯತ್ನಕ್ಕೆ ಮತ್ತು ಹಿಂದೂ ಧರ್ಮದ ಜಾತಿ ಲೆಕ್ಕಾಚಾರವನ್ನ ಕ್ಷೀಣಿಸುವ ಬಗ್ಗೆ ಹಾಗೂ ಕ್ರೈಸ್ತ ಧರ್ಮದ ಮತಾಂತರಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೆಂಬಲಿಸುತ್ತಿದೆ ಎಂದು ಪ್ರತಿಭಟನೆಯಲ್ಲಿ ಮುಖಂಡರು, ಸ್ವಾಮೀಜಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದರು. ಬಳ್ಳಾರಿ ನಗರದ ಕನಕದುರ್ಗಮ್ಮ ದೇವಸ್ಥಾನದಿಂದ ಪ್ರಾರಂಭವಾದ ಪ್ರತಿಭಟನೆ ಮೆರವಣಿಗೆ ರಾಯಲ್ ವೃತ್ತದಲ್ಲಿ ಬಹಿರಂಗ ಸಭೆಯಲ್ಲಿ ಮಾನವ ಸರಪಳಿಯನ್ನ ನಿರ್ಮಿಸಿತ್ತು. ಆನಂತರ ಪ್ರತಿಭಟನಾ ಮೆರವಣಿಗೆಯ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಈ ಸಂಬಂಧ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಕರ್ನಾಟಕ ಸರ್ಕಾರ ಇವತ್ತು ಒಂದು ನೋಟಿಫಿಕೇಶನ್ ಹೊರಡಿಸಿ ಎಲ್ಲ ನಮ್ಮ ಉಪಜಾತಿಗಳನ್ನ ಎಲ್ಲ ಕಂಪ್ಲೀಟ್ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ ಅಂತೇಳಿ ಒಂದು ಪದವನ್ನು ಬಳಸಿ, ಅಂದರೆ ರೆಡ್ಡಿ ಬಲಿಜ ಕ್ರಿಶ್ಚಿಯನ್ ಮತ್ತು ಲಿಂಗಾಯತ್ ಕ್ರಿಶ್ಚಿಯನ್ನು ಮತ್ತು ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಅಂತೇಳಿ ಡಿಫ್ರೆಂಟ್ ಕ್ಯಾಸ್ಟ್ಗಳನ್ನ ಕ್ರಿಶ್ಚಿಯನ್ ಅಂತ ಜೋಡಿಸಿ ಅಲ್ಲಿ ಕ್ರಿಶ್ಚಿಯನ್ನಲ್ಲಿ ಸೇರಿದಂಥವ್ರನ್ನು ಕೂಡ ಒಡೆದು ಆಳಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾ ಇದೆ. ಇದನ್ನು ನಾವು ಯಾರೂ ಒಪ್ಪಲ್ಲ. ಕ್ರಿಶ್ಚಿಯನ್ನಲ್ಲಿ ಸೇರಿದವರು ಕ್ರಿಶ್ಚಿಯನ್ಸೇ ಅಷ್ಟೇ, ಅಲ್ಲಿ ಕ್ಯಾಸ್ಟ್ಗಳನ್ನ ಸೇರಿಸೋದು ಬೇಡ ಅಂತೇಳಿ ನಾವು ಇವತ್ತು ಮನವಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ನಮ್ಮ ಕಲ್ಯಾಣ ಸ್ವಾಮಿ ಅವರ ನೇತೃತ್ವದಲ್ಲಿ, ಸಾನ್ನಿಧ್ಯದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಹಿಂದೂ ಧರ್ಮಕ್ಕೆ ಈಗ ಸಡನ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರದವರು 52 ಉಪಜಾತಿಗಳನ್ನು ಕ್ರಿಶ್ಚಿಯನ್ ಜಾತಿಗಳಾಗಿ ಮಾರ್ಪಾಟು ಮಾಡಿದ್ದಾರೆ. ಈಗ ನಮ್ಮ ಜಾತಿಯನ್ನು ಕಮ್ಮ ಕ್ರಿಶ್ಚಿಯನ್, ಹಾಗೆಯೇ ಲಿಂಗಾಯತ್ ಕ್ರಿಶ್ಚಿಯನ್, ವೈಶ್ಯ ಕ್ರಿಶ್ಚಿಯನ್, ಗಂಗಾ ಕ್ರಿಶ್ಚಿಯನ್, ಸವಿತಾ ಸಮಾಜದವ್ರು ಯಾರನ್ನೂ ಬಿಟ್ಟಿಲ್ಲ. ಇವರು 52 ಉಪಜಾತಿಗಳನ್ನ ಮತ್ತೆ ಕ್ರಿಶ್ಚಿಯನ್ ಆಗಿ ಮಾಡಿದ್ದಾರೆ. ನಾವು ಕೇಳೋದು ಒಂದೇ, either ನೀವು ಕ್ರಿಶ್ಚಿಯನ್ ಆಗಿರಿ ಅಥವಾ ಹಿಂದೂ ಆಗಿರಿ, ಯಾವ ಬೇಡ ಅಂತಂದ್ರೆ ಮಾನವತಾವಾದಿಗಳಾಗಿರ್ರಿ, ಯಾವ ಜಾತಿಗೂ ನಾವಿಲ್ಲ, ನಾವು ಭಾರತೀಯರಂತಿರ್ರಿ, ಅದು ಒಪ್ತೀನಿ ನಾನು. ಧೈರ್ಯವಿದ್ದರೆ ಬರೀ ಭಾರತೀಯರು ಅಂತ ಒಂದು ಜಾತಿ ಮಾಡಿ ತೋರಿಸ್ರಿ. ಆದರೆ ಹಿಂದುಳಿದ ವರ್ಗದವ್ರನ್ನ ಮುಂದಕ್ಕೆ ತರಬೇಕಂತ ಒಂದೇ ಇದರಿಂದ ರಿಸರ್ವೇಷನ್ ಮಾಡಿದ್ದು. ಇದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಸರ್ಕಾರ ತಮ್ಮ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ಳಿಕ್ಕೆ ಈಗ ಅನೇಕ ಉಪಜಾತಿಗಳ ಕ್ರಿಶ್ಚಿಯನ್ ಜಾತಿಯ ಕನ್ವರ್ಟ್ ಮಾಡಿ ಅದಕ್ಕೆ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹೆಸರಿಟ್ಟಿದ್ದಾರೆ. ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ನಾವು ಕೇಳಿಕೊಳ್ಳೋದಷ್ಟೇ, ಯಾಕಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ, ಜಾತಿಯಲ್ಲಿ ವಿಷಬೀಜವನ್ನು ಬಿತ್ತಿ ಎಲ್ಲ ಒಂದು ಕರ್ನಾಟಕವನ್ನು ಕ್ರಿಶ್ಚಿಯನ್ಮಯ ಮಾಡಕೊಂಡು ಹೊರಟಿದೆ. ವೀರಶೈವ ಲಿಂಗಾಯತರದ್ದು ಅದಕ್ಕೂ ಕ್ರಿಶ್ಚಿಯನ್ ಸಮುದಾಯ ಸೇರ್ಬೇಕಂತ ಹೇಳ್ತಿದ್ದಾರೆ, ಬ್ರಾಹ್ಮಣರಿಗೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರ್ಬೇಕಂತ ಹೇಳಿದ್ರೆ, ಹೀಗೆ ಎಲ್ಲ ಜಾತಿಯವರನ್ನು ಈ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರ್ಬೇಕಂತ ಹೇಳಿ ಏನು ಈ ಸಿದ್ದರಾಮಯ್ಯ ಸರ್ಕಾರ ಒಂದು ಇದನ್ನು ಆದೇಶವನ್ನು ಹೊರಡಿಸಿದ್ದಾರಲ್ಲ, ಅದಕ್ಕೆ ನಾವೆಲ್ಲ ಎಚ್ಚರಗೊಂಡು ಈ ಸರ್ಕಾರದಕ್ಕೆ ಒಂದು ಬಿಸಿ ಮುಟ್ಟುವಂಥ ಕೆಲಸವನ್ನು ನಾವೆಲ್ಲ ಇವತ್ತು ಮಾಡಬೇಕಾಗಿದೆ.